ನಾನು ಈಗ ನಮ್ಮೂರಿಂದಲೇ ಬಂದೆ, ಹಳ್ಳಿಯಿಂದ ಸುಗ್ಗಿ ಹಬ್ಬ ಆಗ್ತಾ ಇದೆ. ಒಂದೊಂದು ಹಳ್ಳಿಗಳಲ್ಲೂ ನಮ್ಮ ಹಿರಿಯರ ಹೆಜ್ಜೆ ಗುರುತುಗಳಿದ್ದಾವೆ. ಅಥವಾ ಒಂದು ರೀತಿ ಜೀವಂತ ಸಂಸ್ಕೃತಿ. ಹೌದು, ಯಾರೇ ಅಪರಿಚಿತರು ಬಂದರು, ಯಾವ್ರಕ್ಕಾನೆ ನೆಂಟರು ಅಂತ ಅಪರಿಚಿತರನ್ನ ಪರಿಚಯ ಮಾಡಿಕೊಂಡು ಅವ್ರನ್ನ ಹತ್ತಿರದವ್ರನ್ನ ಮಾಡ್ಕೊಳ್ಳೋದು ಹಳ್ಳಿ ಜೀವನದ ಸಂಸ್ಕೃತಿ. ಆದರೆ ಪರಿಚಿತರು ಆಗಿದ್ದು ಅಪರಿಚಿತರಂತೆ ಬದುಕೋದು ನಗರದಲ್ಲಿ ನಾವು ಕಾಣ್ತೀವಿ. ಚಿಕ್ಕಮಗಳೂರಿನಂಥ ಮಧ್ಯಮ ವರ್ಗದ ನಗರ ಅಲ್ಲ, ಬೆಂಗಳೂರಿನಂಥ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಯಾರು ಯಾವ ಮೇಲ್ಗಡೆ ಯಾರಿದ್ದಾರೆ, ಕೆಳಗಡೆ ಯಾರಿದ್ದಾರೆ ಅಂತ ಎಷ್ಟೋ ಜನರಿಗೆ ವರ್ಷಾನುಗಟ್ಟಲೆ ಇದ್ದು ಪರಿಚಯನೇ ಇರೋದಿಲ್ಲ. ಆದರೆ ನಮ್ಮೂರುಗಳು ಹಂಗಲ್ಲ. ಇವತ್ತು ಹಣ್ಣೊಪ್ಸೋದಿತ್ತು, ಹಣ್ಣೊಪ್ಸ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತಿದ್ರು. ಬದಮನಗೌಡರು ಮೊಮ್ಮಕ್ಕಳು ಮರುಮಕ್ಕಳು ಎಲ್ಲ ಬಂದವರೇ, ಅವ್ರು ಹೋದಲ್ಲಿ ಬಂದಲ್ಲಿ ಕೆಲಸದಲ್ಲಿ ಕಾರ್ಯದಲ್ಲಿ ಎಲ್ಲದರಲ್ಲೂ ಒಳ್ಳೇದು ಮಾಡ್ಕೊಂಡು ಕಾಪಾಡುವ ಧರ್ಮದೇವತೆ ದೇವರಮ್ಮ ಕಾಪಾಡುವ ಎಲ್ಲ ಅಡ್ಬಿಳಿ ಅಂದರು. ಯಾರು ಬದಮನಗೌಡ ಅಂತ ಹೇಳಿದ್ರೆ ನಮ್ಮ ಮನೆತನದ ಪೂರ್ವಿಕ ಅಂತೆ. ಅವೆಲ್ಲ ವಿಜಯನಗರ ಕಾಲದಿಂದ ಬಂದಿರುತ್ತೆ. ವಿಜಯನಗರ ಪತನ ಆದಾಗ ಆ ಕಡೆಯಿಂದ ಈ ಕಡೆ ಬಂದಿರುತ್ತೆ. ಅವರು ನಮ್ಮ ಮನೆತನದ ಪೂರ್ವಿಕ ಅಂತೆ. ಆ ಮೂಲಕ ಅಲ್ಲೊಂದು ಊರಿನ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳ್ಳೋ ಕೆಲಸ ಅಲ್ಲಿ ನಡೆಯೋದು ನಾವು ನೋಡ್ತೀವಿ. ಬಹುಶಃ ಈ ಹಳ್ಳಿ ಹೆಜ್ಜೆ ಮತ್ತು ನಮ್ಮೂರ ಹೆಜ್ಜೆ ಒಂದೊಂದು ಊರಿನಲ್ಲೂ ಇರುವಂಥ ಆ ಜೀವಂತ ಸಂಸ್ಕೃತಿಯನ್ನು ಪುಸ್ತಕದ ಮೂಲಕ ಹಿಡಿದಿಡುವಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ನಾನು ಪ್ರಭು ಅವರಿಗೆ ಮತ್ತು ಮಂಜುಳಕ್ಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಶುಭ ಹಾರೈಸಿ ನಾನು ಮಾತನಾಡುತ್ತೇನೆ.